ನಮಸ್ಕಾರ. ಜನಗಣತಿ 2027ರ ಮೇಲ್ವಿಚಾರಕರ ಕೆಲಸವನ್ನ ಇನ್ನಷ್ಟು ಸುಲಭ ಮಾಡೋಕೆ ಬಂದಿದೆ HLO ಮೊಬೈಲ್ ಆಪ್. ಈ ಆಪ್ನ ಬಳಸೋದು ಹೇಗೆ ಅಂತ ಹಂತವಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಒಬ್ಬ ಮೇಲ್ವಿಚಾರಕರಾಗಿ ಗಣತಿದಾರರು ಕಳಿಸಿದ ಡೇಟಾವನ್ನ ಪರಿಶೀಲಿಸಿ ಅದನ್ನ ಫೈನಲ್ ಮಾಡೋಕೆ ಈ HLO ಆಪ್ ಹೇಗೆ ಸಹಾಯ ಮಾಡತ್ತೆ? ಈ ಇಡೀ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನೇ ನಾವು ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ತೀವಿ. ಈ ಪ್ರಕ್ರಿಯೆನ ನಾವು 5 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು. ಮೊದಲನೇದಾಗಿ ಆಪ್ಗೆ ಲಾಗಿನ್ ಆಗೋದು, ಆಮೇಲೆ ಗಣತಿದಾರರ ಡೇಟಾವನ್ನ ಚೆಕ್ ಮಾಡೋದು, ಮೂರನೇದಾಗಿ ದಾಖಲೆಗಳನ್ನ ಸರಿಯಾಗಿ ವಿಮರ್ಶೆ ಮಾಡೋದು, ನಾಲ್ಕನೇದು ಏನಾದ್ರೂ ತಪ್ಪಿದ್ರೆ ತಿದ್ದುಪಡಿಗೆ ರಿಮಾರ್ಕ್ಸ್ ಕಳಿಸೋದು ಮತ್ತು ಕೊನೆಗೆ ಎಲ್ಲ ಡೇಟಾವನ್ನ ಸಿಂಕ್ ಮಾಡಿ ಅಂತಿಮಗೊಳಿಸೋದು. ಸರಿ, ಹಾಗಿದ್ರೆ ಒಂದೊಂದಾಗಿ ಶುರು ಮಾಡೋಣ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಅದೇ ಆಪ್ಗೆ ಪ್ರವೇಶ ಮಾಡಿ ಲಾಗಿನ್ ಆಗೋದು. ನೋಡಿ, ಇದು ತುಂಬಾನೇ ಸಿಂಪಲ್. ಫಸ್ಟ್ ಮೊಬೈಲ್ನಲ್ಲಿ HLO ಆಪ್ ಓಪನ್ ಮಾಡಿ, ಆಮೇಲೆ ನಿಮ್ಗೆ ಅಂತ ಕೊಟ್ಟಿರೋ 4 ಅಂಕಿಯ ಪಿನ್ ನಂಬರ್ ಹಾಕಿ. ಅಷ್ಟೇ, ನೇರವಾಗಿ ಮೇಲ್ವಿಚಾರಕರ ಹೋಮ್ ಪೇಜ್ಗೆ ಬಂದ್ಬಿಡ್ತೀರಿ. ಓಕೆ, ಲಾಗಿನ್ ಆದ್ಮೇಲೆ ಮುಂದಿನ ಹಂತ ಅದೇ ಗಣಿತದಾರರ ಡೇಟಾವನ್ನ ಪರಿಶೀಲನೆ ಮಾಡೋದು. ಅಂದ್ರೆ ನಮ್ಮ ಗಣಿತದಾರರು ಅಪ್ಲೋಡ್ ಮಾಡಿರೋ ಮಾಹಿತಿಯನ್ನ ಚೆಕ್ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹೋಮ್ ಪೇಜ್ನಲ್ಲಿ ಗಣತಿದಾರರ ಹೆಸರು ಆಯ್ಕೆ ಮಾಡಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ. ಅದರ ಪಕ್ಕದಲ್ಲೇ ಒಂದು ಬಾಣದ ಗುರುತಿರುತ್ತೆ, ಅದನ್ನ ಟ್ಯಾಪ್ ಮಾಡಿ. ಮಾಡಿದ ತಕ್ಷಣ ನಿಮ್ಮ ಕೆಳಗೆ ಕೆಲಸ ಮಾಡೋ ಎಲ್ಲ ಗಣತಿದಾರರ ಲಿಸ್ಟ್ ಬರುತ್ತೆ. ಅದರಲ್ಲಿ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಇರೋ ಗೆಟ್ HLB ಡೀಟೇಲ್ಸ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ಗೆಟ್ HLB ಡೀಟೇಲ್ಸ್ ಬಟನ್ ಒತ್ತಿದ ಕೂಡಲೇ ಸ್ಕ್ರೀನ್ ಮೇಲೆ ಆ ಗಣತಿದಾರರಿಗೆ ಅಸೈನ್ ಮಾಡಿರೋ ಬ್ಲಾಕ್ನ ಪೂರ್ತಿ ವಿವರಗಳು ಕಾಣಿಸುತ್ತೆ. ಅಂದ್ರೆ ಯಾವ ರಾಜ್ಯ, ಯಾವ ಜಿಲ್ಲೆ, ವಾರ್ಡ್ ಕೋಡ್ ಯಾವುದೋ, ಹೀಗೆ ಎಲ್ಲಾ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಡುತ್ತೆ. ಸರಿ, ಈಗ ಬ್ಲಾಕ್ ಡೀಟೇಲ್ಸ್ ಸಿಕ್ತು. ಮುಂದಿನ ಸ್ಟೆಪ್ ಏನು? ಆ ಬ್ಲಾಕ್ನಲ್ಲಿರೋ ಪ್ರತಿಯೊಂದು ಮನೆಯ ದಾಖಲೆಗಳನ್ನ ಒಂದೊಂದಾಗಿ ವಿಮರ್ಶೆ ಮಾಡೋದು. ಅದಕ್ಕೇನ್ ಮಾಡಬೇಕು ಅಂದ್ರೆ ಕ್ಲಿಕ್ ಟು ಚೆಕ್ ದ ರೆಕಾರ್ಡ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾವ ಮನೆಯ ದಾಖಲೆ ನೋಡಬೇಕೋ ಆ ಲೈನ್ ನಂಬರ್ ಸೆಲೆಕ್ಟ್ ಮಾಡಿ ಫೆಚ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ವ್ಯೂ ಆಲ್ರೆಡಿ ಫಿಲ್ಡ್ ಡೇಟಾ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ಮನೆಯ ಪೂರ್ತಿ ಮಾಹಿತಿ ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ. ಈಗ ಡೇಟಾ ನೋಡಿದ್ಮೇಲೆ ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕು. ಅಲ್ಲಿ ಕೊಟ್ಟಿರೋ ಮಾಹಿತಿ ಎಲ್ಲ ಸರಿ ಇದೆ, ಪರ್ಫೆಕ್ಟ್ ಆಗಿದೆ ಅನ್ಸಿದ್ರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಏನಾದರೂ ತಪ್ಪುಗಳು ಕಣ್ಣಿಗೆ ಬಿದ್ರೆ ರಿಮಾರ್ಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟೇ, ತುಂಬಾ ಸಿಂಪಲ್. ಓಕೆ, ಒಂದು ವೇಳೆ ಡೇಟಾದಲ್ಲಿ ಏನಾದರೂ ತಪ್ಪಿದ್ರೆ ಏನ್ ಮಾಡೋದು? ಆಗ್ಲೇ ನಾವು ರಿಮಾರ್ಕ್ಸ್ ಆಪ್ಷನ್ ಬಳಸೋದು. ಇದನ್ನ ಬಳಸಿ ಗಣತಿದಾರರಿಗೆ ಏನು ಸರಿ ಮಾಡಬೇಕು ಅಂತ ತಿಳಿಸ್ಬೋದು. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ ನೀವು ಒಂದೇ ಸಾರಿ ಮಾತ್ರ ರಿಮಾರ್ಕ್ಸ್ ಕಳಿಸೋಕ್ಕಾಗೋದು. ಹೌದು, ಒಂದೇ ಒಂದು ಸಾರಿ. ಅದಕ್ಕೆ ಎಲ್ಲಾ ತಪ್ಪುಗಳನ್ನ ಒಟ್ಟಿಗೆ ಚೆಕ್ ಮಾಡಿ ಸ್ಪಷ್ಟವಾಗಿ ಒಂದೇ ರಿಮಾರ್ಕ್ನಲ್ಲಿ ತಿಳಿಸೋದು ತುಂಬಾನೇ ಮುಖ್ಯ. ಈ ಪ್ರೊಸೆಸ್ ಹೇಗೆ ಅಂದ್ರೆ, ರಿಮಾರ್ಕ್ಸ್ ಬಾಕ್ಸ್ನಲ್ಲಿ ಏನು ತಿದ್ದುಪಡಿ ಆಗಬೇಕು ಅಂತ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ. ತಕ್ಷಣನೇ ಗಣತಿದಾರರಿಗೆ ಒಂದು SMS ಅಲರ್ಟ್ ಹೋಗುತ್ತೆ. ಅವರು ಅದನ್ನು ನೋಡಿ ತಿದ್ದುಪಡಿ ಮಾಡಿ ಮತ್ತೆ ಡೇಟಾ ಸಬ್ಮಿಟ್ ಮಾಡ್ತಾರೆ. ಆಗ ಆ ದಾಖಲೆ ಮತ್ತೆ ನಮ್ಮ ಪರಿಶೀಲನೆಗೆ ಬರುತ್ತೆ. ನಾವು ಅದನ್ನು ಪುನಃ ಒಮ್ಮೆ ಚೆಕ್ ಮಾಡಬೇಕಾಗತ್ತೆ. ಸರಿ, ಈಗ ನಾವು ಈ ಪ್ರಕ್ರಿಯೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಅದೇ ಡೇಟಾವನ್ನ ಸಿಂಕ್ ಮಾಡಿ ಫೈನಲೈಸ್ ಮಾಡೋದು. ಒಂದು ಮನೆ ದಾಖಲೆಯನ್ನ ಚೆಕ್ ಮಾಡಿದ್ವಿ ಅಲ್ವಾ? ಎಲ್ಲನೂ ಸರಿ ಇದೆ ಅಂತ ಅನ್ನಿಸ್ದಾಗ ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಆಮೇಲೆ ಆ ಒಂದು ಮನೆ ಪರಿಶೀಲನೆ ಮುಗೀತು ಅಂತ ಕನ್ಫರ್ಮ್ ಮಾಡೋಕೆ ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಮನೆ ಕೆಲಸ ಕಂಪ್ಲೀಟ್ ಆದ ಹಾಗೆ. ಒಂದೊಂದೇ ಮನೆ ಆಯ್ತು. ಈಗ ಇಡೀ ಬ್ಲಾಕ್ ಅನ್ನು ಫೈನಲೈಸ್ ಮಾಡೋದು ಹೇಗೆ? ಸಿಂಪಲ್. ಮೊದಲು ಆ ಬ್ಲಾಕ್ನಲ್ಲಿರೋ ಎಲ್ಲಾ ಮನೆಗಳ ದಾಖಲೆಗಳನ್ನ ಪರಿಶೀಲಿಸಿ ಸಿಂಕ್ ಮಾಡಿದೀರಾ ಅಂತ ಖಚಿತಪಡಿಸ್ಕೊಳ್ಳಿ. ಎಲ್ಲವೂ ಕಂಪ್ಲೀಟ್ ಆದ್ಮೇಲೆ ಆಪ್ನಲ್ಲಿ ಆಲ್ ರೆಕಾರ್ಡ್ಸ್ ಆರ್ ಕಂಪ್ಲೀಟೆಡ್, ಸಿಂಕ್ ನೌ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಮುಂದಿನ ಹಂತಕ್ಕೆ ಹೋಗೋಕೆ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಕೊನೆಯ 3 ಸ್ಟೆಪ್ಸ್. ಒಂದು, ಇಸ್ ದಿಸ್ HLB ಕಂಪ್ಲೀಟೆಡ್ ಅಂತ ಕೇಳೋ ಬಾಕ್ಸ್ಗೆ ಟಿಕ್ ಹಾಕಿ. 2, ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ನಿಮ್ಮ ಡಿಜಿಟಲ್ ಸಹಿಯನ್ನ ಮಾಡಿ. ಸಹಿ ಹಾಕಿದ ತಕ್ಷಣ ಸಬ್ಮಿಟ್ ಬಟನ್ ಹೈಲೈಟ್ ಆಗುತ್ತೆ. 3ನೇ ಸ್ಟೆಪ್ಪು, ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಅಷ್ಟೇ. ಸಬ್ಮಿಟ್ ಮಾಡಿದ ಕೂಡಲೇ ಆ ಗಣತಿದಾರರ ಬ್ಲಾಕ್ನ ಕೆಲಸ ಅಧಿಕೃತವಾಗಿ ಪೂರ್ಣಗೊಳ್ಳುತ್ತೆ. ಆಮೇಲೇನ್ ಮಾಡಬೇಕು? ಮತ್ತೆ ಹೋಮ್ ಪೇಜ್ಗೆ ಹೋಗಿ ಇನ್ನೊಬ್ಬ ಗಣತಿದಾರರ ಹೆಸರನ್ನ ಆಯ್ಕೆ ಮಾಡಿ ಇದೇ ಪ್ರಕ್ರಿಯೆಯನ್ನ ಮತ್ತೆ ಶುರು ಮಾಡಬಹುದು.
ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಈ ಥರದ ಡಿಜಿಟಲ್ ಪ್ರಕ್ರಿಯೆ ಕೇವಲ ನಮ್ಮ ಕೆಲಸವನ್ನ ಸುಲಭ ಮಾಡುತ್ತಾ ಅಥವಾ ಇದು 2027ರ ಜನಗಣತಿಯ ವೇಗ ಮತ್ತು ನಿಖರತೆಯನ್ನ ಹೆಚ್ಚಿಸೋಕೆ ಹೇಗೆ ಸಹಾಯ ಮಾಡ್ಬೋದು ಅಂತ ಅನ್ಸುತ್ತೆ?